ಸರ್ ನಮ್ಮ ಹತ್ರ 300 ಪ್ರಾಡಕ್ಟ್ ಇದೆ ಸರ್, ಮೋರ್ ದೆನ್ 300 ಪ್ರಾಡಕ್ಟ್ಸು. ಇದನ್ನು ನಾವು 3 ಕ್ಯಾಟಗರೀಸಲ್ಲಿ ಡಿವೈಡ್ ಮಾಡಿದ್ದೀವಿ. ಒಂದು ವಾಸ್ತು ರಿಲೇಟೆಡ್ ಪ್ರಾಡಕ್ಟ್ಸು, ಒಂದು ಪರ್ಸ್ನಲ್ ಪ್ರಾಡಕ್ಟ್ಸು, ಮತ್ತು ಒಂದು ಮೆಡಿಟೇಷನ್ ರಿಲೇಟೆಡ್ ಪ್ರಾಡಕ್ಟ್ಸ್ ಅಂತ. ಸೊ ಈ ಮೆಡಿಟೇಷನ್ ಅಂತಂದರೆ ಸ್ಪೆಸಿಫಿಕಲಿ ಮೆಡಿಟೇಷನ್ ರಿಲೇಟೆಡ್ ಪ್ರಾಡಕ್ಟ್ಸ್ ಕ್ಯಾಟಗರಿ ಇದೆ. ಸೊ ಯಾರ್ಯಾರು ಮೆಡಿಟೇಷನ್ ಮೇಲೆ ಫೋಕಸ್ ಮಾಡ್ತಾರೋ ಅವ್ರಿಗೆ ಆ ಮೆಡಿಟೇಷನ್ ಆ್ಯಂಡ್ ರೇಕಿ ಪ್ರಾಡಕ್ಟ್ಸ್ ಅದರಲ್ಲಿ ಒಂದು ಬರುತ್ತೆ. ಅದೇ ಥರ ಪರ್ಸ್ನಲ್ ಪ್ರಾಡಕ್ಟ್ಸ್ ಅಂತ ಬರುತ್ತೆ. ನೋಡಿ, ನಾವು ಇವಾಗ ನಿಮ್ಮ ಮನೆಗೆ ಪಿರಮಿಡ್ ವಾಸ್ತು ಮಾಡಿದ್ರಿ. ಸೊ ನೀವು ಯೂಶಲಿ ಒಂದು 24 ಅವರ್ಸಲ್ಲಿ ಒಬ್ಬರು 12 ಅವರ್ ಕೆಲಸ ಮಾಡೋರು 12 ಅವರ್ ಮನೇಲಿ ಇರ್ತಾರೆ, 12 ಅವರ್ ಹೊರಗಡೆ ಇರ್ತಾರೆ ಅಂತ ಹೇಳ್ತೀರಿ. ಸೊ ಅದೇನಾಗುತ್ತೆ ಅಂದರೆ 12 ಅವರ್ ಮನೇಲಿದ್ದಾಗ ಆ ಪಿರಮಿಡ್ ಪ್ರೊಟೆಕ್ಷನ್ ಮಾಡ್ತಾ ಇರುತ್ತೆ ಮತ್ತು ಪಾಸಿಟಿವ್ ಎನರ್ಜಿ ಕೊಡ್ತಾ ಇರುತ್ತೆ. ಇದರ ಹೊರಗಡೆ ಹೋದಾಗ ನಾವು ಒಂದು ಪರ್ಸ್ನಲ್ ಗ್ಯಾಡ್ಜೆಟ್ಸ್ ಅಂತ ಕೊಡ್ತೀವಿ ಅವ್ರಿಗೆ, ಯಾವಾಗಲೂ ಜೋಬಲ್ಲಿ ಇಟ್ಕೊಳ್ಳೋ ಥರ, ಇಲ್ಲ ಕತ್ಕಾಕೊಳ್ಳೋ ಥರ ಆ ಥರ. ಸೊ ಇಟ್ ಇನ್ವೋಕ್ಸ್ ಪಾಸಿಟಿವ್ ಎನರ್ಜಿ ಅಂತ. ಸೊ ಅದನ್ನು ಪರ್ಸ್ನಲ್ ಕ್ಯಾಟಗರಿ. ಇದರ ಮನೇಲಿ ನಾವು ರೆಗ್ಯುಲರ್ ಆಗಿ ವಾಸ್ತು ಡಿಫೆಕ್ಟ್ಸು ಮತ್ತು ಅದನ್ನು ಮಾಡೋ ಥರ ಇರುತ್ತೆ. ಸೊ ನಾವು ಅದಕ್ಕೆ ಏನು ಹೇಳ್ತೀನಿ ಅಂದರೆ, ಪಿರಮಿಡ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಇದೊಂದು ಪಾಸಿಟಿವ್ ಎನರ್ಜಿ ಇನ್ವೋಕ್ ಮಾಡುತ್ತೆ. ಸೊ ನಾವು ಇವಾಗ ಎನರ್ಜಿನ ಒಂದು ಕಿಲೋ ಜೋಲ್ಸ್ ಅಂತ ಅನ್ಕೋಣ. ಆಯಿತಾ, ಎನರ್ಜಿ ಇಸ್ ಮೆಜರ್ಡ್ ಇನ್ ಕಿಲೋ ಜೋಲ್ಸ್ ಅಂತ ಹೇಳ್ತೀರಿ. ಸೊ ಫಾರ್ ಎಕ್ಸಾಂಪಲ್ಲು, ನೀವು ತಂದಿರೋ ಎನರ್ಜಿ ಒಂದು 10,000 ಕಿಲೋ ಜೋಲ್ಸ್ ಅಂತಿದೆ ಅಂದ್ಕೊಳ್ಳಿ. ಅಕಸ್ಮಾತ್ ನಾನೇನೋ ಹಾಕಿರೋ ಪಿರಮಿಡ್ ಬರೀ 1,000 ಕಿಲೋ ಜೋಲ್ಸ್ ಕೊಟ್ಟರು ಅಟ್ಲೀಸ್ಟ್ ಒಂದು 2-3 ಅವರ್ಸಲ್ಲಿ ಅದನ್ನು ತಳ್ಳಿಬಿಡುತ್ತೆ ಆಚೆ, ಆಯಿತಾ. ಬಟ್ ನಾವು ಇವಾಗ ಕೊಡ್ತಿರೋ ಎನರ್ಜಿ, ಅಕಸ್ಮಾತ್ ತಂದಿರೋ ಎನರ್ಜಿ ಕಡಿಮೆ ಅಂತಂದರೆ ಒಂದು ನಿಮಿಷದಲ್ಲಿ ಅದನ್ನು ಆಚೆ ಕಳಿಸ್ಬಿಡುತ್ತೆ. ಸೊ ಇದೊಂಥರ ಇನ್ಶೂರೆನ್ಸ್ ಥರ ನಿಮಗೆ. ಸೊ ಆ ಪಾಸಿಟಿವ್ ಎನರ್ಜಿ ಯಾವಾಗ ಇನ್ವೋಕ್ ಆಗುತ್ತೋ ನೋಡಿ, ಯಾವಾಗಲೂ ನಮ್ಮ ಡಿಸಿಷನ್ಸು ನಮ್ಮ ಪಾಸಿಟಿವ್ ಎನರ್ಜಿ ಮೇಲೆ ಇರುತ್ತೆ. ನಮ್ಮ ಹೆಲ್ತ್ ಡಿಸಿಷನ್ಸು, ನಮ್ಮ ವೆಲ್ತ್ ಡಿಸಿಷನ್ಸು, ನಮ್ಮ ಮೈಂಡ್ ಸೆಟ್ ಡಿಸಿಷನ್ಸು, ನಮ್ಮ ರಿಲೇಷನ್ಶಿಪ್ ಡಿಸಿಷನ್ಸು ಒಂದು ಪಾಸಿಟಿವ್ ಎನರ್ಜಿ, ಒಂದು ಪಾಸಿಟಿವ್ ಎನ್ವಿರಾನ್ಮೆಂಟಲ್ಲಿ ಇದ್ದಾಗ ಒಳ್ಳೆ ಡಿಸಿಷನ್ಸ್ ತೊಗೊಬೋದು. ಸೊ ದಟ್ ಈಸ್ ಹೌ ಅ ಪಿರಮಿಡ್ ವರ್ಕ್ ಸರ್.